ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೋಡ್ ಟ್ರಿಪ್ ಅಂತಾನೆ ಹೇಳ್ಬೋದು. ಯಾಕೆ ಏನು ಅನ್ನೋದನ್ನ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಹೋಗ್ತಿರೋ ಜಾಗದ ಹೆಸರು ಬಂದು ಸೂರಾಲ್ ಅಂತ. ಇದು ಬ್ರಹ್ಮಾವರದ ಹತ್ರ ಬರುತ್ತೆ. ಬನ್ನಿ ನೋಡೋಣ. ನಾವು ಆಗೊಂಬೆ ರೂಟ್ ಮುಖಾಂತರ ಸೂರಾಲ್ಗೆ ಹೋಗ್ತಾ ಇದೀವಿ. ಇದು ನೋಡಿ ಆಗೊಂಬೆ ರೂಟ್ ಎಷ್ಟು ಚೆನ್ನಾಗಿದೆ. ಸೂರಾಲಲ್ಲಿ ಇವರ ಅಜ್ಜನ್ ಮನೆ ಇದೆ. ನನ್ನ ಅತ್ತೆಯ ಅವರ ತಂದೆಯ ಮನೆ ಇದು ಸೂರಾಲ್ ಅಂತ. ಇಲ್ಲಿ ಅಷ್ಟೇ ಮಹಾಲಿಂಗೇಶ್ವರ ದೇವಸ್ಥಾನ ತುಂಬಾ ಫೇಮಸ್. ಆ ದೇವಸ್ಥಾನ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಮಾಡಿದ್ದೀನಿ. ಮಿಸ್ ಮಾಡಬೇಡಿ ನೋಡೋದನ್ನ. ನೋಡಿ, ಇದೆ ಇವರ ಅಜ್ಜನ ಮನೆ. ಇಲ್ಲಿಂದ ನಾವು ಒಂದು ಜಾಗಕ್ಕೆ ಹೊರಟ್ವಿ. ತುಂಬಾ ಡಿಫರೆಂಟ್ ಆಗಿದೆ ಆ ಜಾಗ. ಕಾಡ್ ಮಧ್ಯದಲ್ಲಿದೆ. ಏನೆಲ್ಲ ಇದೆ ಆ ಜಾಗದಲ್ಲಿ ಅಂತ ತೋರ್ಸೋಂತ ಪ್ರಯತ್ನಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ತುಂಬಾ ಡಿಫರೆಂಟ್ ಆಗಿತ್ತು, ನನಗೆ ತುಂಬಾ ಇಷ್ಟ ಆಯ್ತು ಕೂಡ. ನೋಡಿ, ಇದೆ ಆ ಜಾಗದ ಹೆಸರು ಬಂದು ಹೊಲ್ಲೆ ಹೊಂಡ ಅಂತಾರಂತೆ. ಮುದೂರ್ ಹತ್ರ ಬರುತ್ತೆ ಇದು. ತುಂಬಾ ಕಾಡ್ ಒಳಗೆ ಇದೊಂದೇ ಮನೆ ಇದ್ದಿದ್ದು ನಮ್ಗೆ ಆಶ್ಚರ್ಯ ಆಯ್ತು. ಹೇಗಿರ್ತಾರೆ ಇವರು ಇಷ್ಟು ದಟ್ಟವಾದ ಕಾಡಲ್ಲಿ, ಇಷ್ಟು ಚೆನ್ನಾಗಿ, ಇಷ್ಟು ಹ್ಯಾಪಿ ಆಗಿರ್ತಾರೆ ಅನ್ನೋದು ಬಹಳ ಖುಷಿ ಆಯ್ತು. ಇವತ್ತಿಗೆ ಇದೆಲ್ಲ ನೋಡೋದು ತುಂಬಾ ವಿಭಿನ್ನವಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹಸುನೆಲ್ಲ ಸಾಕಿದ್ದಾರೆ. ಪುಣ್ಯದ ಕೆಲ್ಸ ಅಂತಾನೆ ಹೇಳ್ಬೋದು ಈಗಿನ ಕಾಲಕ್ಕೆ ಇವು. ತುಂಬಾ ನಾಯಿ ಸಾಕಿದ್ದಾರೆ. ನಾಯಿ ಎಲ್ಲ ಇತ್ತು. ನನ್ ಮಕ್ಳೆಲ್ಲ ತುಂಬಾ ಹೆದರುತ್ತಿದ್ರು. ತುಂಬಾ ಫ್ರೆಂಡ್ಲಿ ಆಗಿದ್ವು. ಏನು ಇಲ್ಲ, ಖುಷಿಯಾಗಿ ಆಟ ಆಡ್ಕೊಂಡಿದ್ವು ಅವು ಕೂಡ. ಬನ್ನಿ ಹೋಗೋಣ. ಏನೇನು ಆ ದಟ್ಟವಾದ ಕಾಡಲ್ಲಿ ಮತ್ತೆ ಆ ತೋಟದಲ್ಲಿ ಏನೆಲ್ಲ ವಿಶೇಷವಾಗಿದೆ ಅಂತ ಒಂದು ನೋಡ್ಕೊಂಡ್ ಬರೋಣ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಈ ತರ ಕಾಡಲ್ಲೆಲ್ಲ ಹೋಗೋದು ಅಂದ್ರೆ ತುಂಬಾ ಖುಷಿ ಮಕ್ಳಿಗೆ. ಯಾಕಂದ್ರೆ ಅವರು ಸಿಟಿಯಲ್ಲಿ ಬೆಳೆದವರಿಗೆ ತುಂಬಾ ಟ್ರಾಫಿಕ್, ಆ ತರ ಲೈಫ್ ನೋಡಿ, ಈ ತರ ಲೈಫ್ ಅಂದ್ರೆ ಬಹಳ ಇಷ್ಟ ನನ್ ಮಕ್ಳಿಗೂ ಕೂಡ. ನೋಡಿ, ಇಲ್ಲಿ ತೋಟದಕ್ಕೆ ನೀರ್ ಬಿಡ್ತಿದ್ರೆ ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದ್ರೆ ನನ್ ಮಕ್ಳು. ಆ ನೀರನ್ನ ನೋಡಿದ್ರೆ ಸಾಕು, ಖುಷಿ ಅಂದ್ರೆ ಖುಷಿ. ನೋಡಿ ನನ್ ಮಗ, ಯಾಕಂದ್ರೆ ಇಲ್ಲೆಲ್ಲ ಈ ತರ ಸಿಗಲ್ಲ. ಅವ್ರಿಗೆ ಇದೇ ಖುಷಿ. ಸೊ ಅವ್ರ ಖುಷಿಗೋಸ್ಕರ ನಾವು ಸ್ವಲ್ಪ ಇವೆಲ್ಲ ತೋರಿಸ್ಬೇಕು, ನೋಡ್ಬೇಕು ಅನ್ನೋದೇ ನಮ್ಮ ಪ್ರಯತ್ನ. ನೋಡಿ, ಅವರ ಮನೆ ತೋಟದಿಂದ ಇಲ್ಲಿ ಸೀತಾ ನದಿ ಹರಿಯುತ್ತೆ. ಇದು ಸೀತಾ ನದಿಯ ಡ್ಯಾಮ್. ಎಷ್ಟ್ ಚೆನ್ನಾಗಿದೆ ಅಂದ್ರೆ ಸೀತಾ ನದಿ ಆಗೊಂಬೆ ಘಾಟಿಂದ ಬರುದಂತೆ ಈ ನೀರು. ತುಂಬಾ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿತ್ತು ಮಾತ್ರ. ಆ ನೀರನ್ನ ನೋಡಿದ್ರ ಮೇಲೆ ನನ್ ಮಕ್ಳು ಆಟ ಆಡ್ತಾ ಇರ್ತಾರ ನೀರಲ್ಲಿ. ಇಳಿಬೇಕು ಇಳಿಬೇಕು ಅಂತ ನೀರಲ್ಲಿ. ಸರಿ ಅಂತ ಫೈನಲ್ ಆಗಿ ಮಕ್ಳನ್ನೆಲ್ಲ ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಲಿ ಅಂತ ಇದು ಸೀತಾ ನದಿಯ ನೀರು. ತುಂಬಾ ಚೆನ್ನಾಗಿತ್ತು, ಕ್ಲೀನ್ ಆಗಿತ್ತು. ಹರಿಯೋ ನದಿ ಅಲ್ಲ, ಯಾವತ್ತಿದ್ರು ತುಂಬಾ ಕ್ಲೀನ್ ಆಗೂ ಇರುತ್ತೆ. ನನ್ ಮಕ್ಳೆಲ್ಲ ಇಲ್ಲಿ ಎಂಜಾಯ್ ಮಾಡಿದ್ರು. ಸೊ ಇಲ್ಲೊಂದ್ ನಾಯಿ ಕೂಡ ಅಷ್ಟೇ, ಅವರು ಸಾಕಿರೋಂತ ನಾಯಿ ಇದು. ಇದು ಅಷ್ಟೇ ಸಕ್ಕತ್ ಎಂಜಾಯ್ ಮಾಡ್ತಿತ್ತು. ಅದಕ್ಕೆ ನೀರ್ ಅಂದ್ರೆ ಬಹಳ ಇಷ್ಟ ಅಂತೆ. ನೋಡಿ, ಕಲ್ಲು ಎಸ್ರೆ ಸಾಕು, ಆ ಕಲ್ಲನ್ನ ತಗೊಂಡ್ಬಂದು ಸೈಡಿಗೆ ಹಾಕೋದೇ ಕೆಲ್ಸ ಅದ್ರದ್ದು. ಸೊ ಫೈನಲ್ ಆಗಿ ನೀರಲ್ಲೆಲ್ಲ ಆಟ ಆಡಿ ಆಮೇಲೆ ಮನೆಗ್ ಬಂದ್ವಿ. ಇದು ನೋಡಿ, ನೆಕ್ಸ್ಟ್ ಡೇ ನಾವು ಸೂರಲ್ ದೇವಸ್ಥಾನ ನೋಡಕ್ ಹೋದ್ವಿ. ನೋಡಿ, ಇದೇ ನಾನು ಹೇಳಿದ್ದು ಪುರಾತನದ ದೇವಸ್ಥಾನ. ಇದು 13ನೇ ಶತಮಾನದ ದೇವಸ್ಥಾನ ಅಂತಾನೆ ಹೇಳ್ಬೋದು. ತುಂಬಾ ಪುರಾತನ ದೇವಸ್ಥಾನ. ಅದಕ್ಕೋಗಿ ನಾನೊಂದು ವಿಡಿಯೋ ಮಾಡೋಣ ಅಂತ. ಯಾಕಂದ್ರೆ ಇಷ್ಟು ಹಳೆ ದೇವಸ್ಥಾನ ಎಲ್ಲ ನೋಡಕ್ಕೆ ಸಿಗಲ್ಲ ಅಂತದ್ರಲ್ಲಿ ಇಲ್ಲಿ ನಾನ್ ಬಂದು ವಿಡಿಯೋ ಮಾಡಿದ್ದೆ ನನ್ನ ಲಕ್ಕಿ ಅಂತ ಹೇಳ್ಬೋದು. ನೋಡಿ, ದೇವಸ್ಥಾನ ಎಷ್ಟ್ ಚೆನ್ನಾಗಿದೆ. ಆ ತರ ಕಟ್ಟಡಗಳು, ಆ ರಿಂಗ್ ನನಗೆ ಬಹಳ ಖುಷಿ ಆಯ್ತು. ಎಷ್ಟ್ ಚೆನ್ನಾಗಿ ಆ ರಿಂಗ್ ಹಂಗ್ ಸೇರ್ಸಿದಾರ. ಆಗಿನ ಕಾಲಕ್ಕೆ ಎಷ್ಟ್ ಚೆನ್ನಾಗಿತ್ತು ಆ ಟೆಕ್ನಾಲಜಿ ಅಂತ ಬಹಳ ಖುಷಿ ಆಯ್ತು ನನಗೆ. ಸೊ ಈ ದೇವಸ್ಥಾನನೂ ಅಷ್ಟೇ, ಪ್ರತಿ ಸರಿ ಬಂದಾಗ್ಲೂ ವಿಸಿಟ್ ಮಾಡ್ತೀವಿ. ಒನ್ ಆಫ್ ಮೈ ಹಸ್ಬೆಂಡ್ ಫೇವ್ರೆಟ್ ಟೆಂಪಲ್ ಅಂತಾನೆ ಹೇಳ್ಬೋದು. ಅವರಿಗೆ ಚಿಕ್ಕ ಏಜಿಂದನೂ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡೋದು ಅಂದ್ರೆ ಬಹಳ ಇಷ್ಟ. ಹೇಗಿತ್ತು ಇವತ್ತಿನ ವಿಡಿಯೋ? ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.